ಸುಪ್ರೀಂ ಲೀಡರ್ ಬಗ್ಗೆ ಟ್ರಂಪ್ ಹೊಸ ಬಾಂಬ್. ಹೌದು, ಮುಜ್ತಬಾ ಖಮೇನಿ ಯಾವುದೋ ಒಂದು ರೂಪದಲ್ಲಿ ಇನ್ನೂ ಬದುಕಿರಬಹುದು, ಆದರೆ ಅವರು ತೀವ್ರವಾಗಿ ಜರ್ಜರಿತರಾಗಿದ್ದಾರೆ ಎಂದು ಟ್ರಂಪ್ ಹೇಳುವ ಮೂಲಕ ಇರಾನ್ ನಾಯಕನ ಸ್ಥಿತಿ ಚಿಂತಾಜನಕವಾಗಿದೆ ಎಂಬ ವರದಿಗಳಿಗೆ ಪುಷ್ಟಿ ನೀಡಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಹಣಕಾಸು ಕೇಂದ್ರದ ಮೇಲೆ ಇರಾನ್ ದಾಳಿ. ಶಂಕಿತ ಇರಾನಿಯನ್ ಡ್ರೋನ್ ದಾಳಿಯು ದುಬೈನ ಅಂತಾರಾಷ್ಟ್ರೀಯ ಹಣಕಾಸು ಕೇಂದ್ರವನ್ನ ಗುರಿಯಾಗಿಸಿಕೊಂಡು ನಡೆಸಲಾಗಿದ್ದು ಗಮನಾರ್ಹ ಸ್ಫೋಟಗಳು ಮತ್ತು ಹೊಗೆಯನ್ನು ಉಂಟುಮಾಡಿದೆ. ಪ್ರಮುಖ ವ್ಯಾಪಾರ ಕೇಂದ್ರವಾದ ದುಬೈ ಅಂತಾರಾಷ್ಟ್ರೀಯ ಹಣಕಾಸು ಕೇಂದ್ರದ ಬಳಿ ಈ ದಾಳಿ ಸಂಭವಿಸಿದೆ. ಶಿರಾಜ್ ಮತ್ತು ಅಹ್ವಾಜ್ನಲ್ಲಿ ಭೀಕರ ಸ್ಫೋಟ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಮತ್ತಷ್ಟು ಭೀಕರ ಸ್ವರೂಪ ಪಡೆದುಕೊಂಡಿದೆ. ಇಸ್ರೇಲ್ ರಕ್ಷಣಾ ಪಡೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ಸರಣಿ ವೈಮಾನಿಕ ದಾಳಿಗಳನ್ನು ನಡೆಸಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಗುರಿಯಾಗಿಸಿಕೊಂಡಿದೆ. ಟೆಹರಾನ್, ಶಿರಾಜ್ ಮತ್ತು ಅಹ್ವಾಜ್ ನಗರಗಳಲ್ಲಿ ಇಸ್ರೇಲ್ನ ಯುದ್ಧ ವಿಮಾನಗಳು ಬಾಂಬ್ ಮಳೆ ಸುರಿಸಿವೆ. ಅಮೆರಿಕದ KC-135 ಯುದ್ಧ ವಿಮಾನ ಪತನ. ಪಶ್ಚಿಮ ಇರಾಕ್ನಲ್ಲಿ ಅಮೆರಿಕದ KC-135 ಸ್ಟ್ರೋಟೋ ಟ್ಯಾಂಕರ್ ಆಕಾಶದಲ್ಲೇ ಇಂಧನ ತುಂಬಿಸುವ ವಿಮಾನ ಪತನಗೊಂಡಿದ್ದು ಇರಾನ್ ವಿರುದ್ಧ ನಡೆಯುತ್ತಿರುವ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯ ನಡುವೆ ಅಮೆರಿಕದ ಸೇನೆಗೆ ದೊಡ್ಡ ಆಘಾತ ಎದುರಾಗಿದೆ. ಟರ್ಕಿಯತ್ತ ಧಾವಿಸುತ್ತಿದ್ದ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇರಾನ್ನಿಂದ ಟರ್ಕಿಯ ಕಡೆಗೆ ಹಾರಿಸಲಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಹೊಡೆದುರುಳಿಸಿರುವುದನ್ನು ನ್ಯಾಟೋ ದೃಢಪಡಿಸಿದೆ. ಇದು ಇರಾನ್ ಯುದ್ಧ ಪ್ರಾರಂಭವಾದ ನಂತರ ಇದು 3ನೇ ಬಾರಿ ಪ್ರತಿಬಂಧಿಸಲಾಗಿದೆ. ನ್ಯಾಟೋ ಜಾಗರೂಕತೆಯಿಂದ ಉಳಿದಿದೆ ಮತ್ತು ಎಲ್ಲಾ ಮಿತ್ರ ರಾಷ್ಟ್ರಗಳ ರಕ್ಷಣೆಯಲ್ಲಿ ದೃಢವಾಗಿ ನಿಂತಿದೆ ಎಂದು ನ್ಯಾಟೋ ವಕ್ತಾರೆ ಆಲಿಸನ್ ಹಾರ್ಟ್ ಹೇಳಿದ್ದಾರೆ. ಅಮೆರಿಕ ಇಸ್ರೇಲಿ ಆಕ್ರಮಣದ ನಡುವೆಯೂ ಅಲ್ ಕುದ್ಸ್ ದಿನದಂದು ಪ್ಯಾಲೆಸ್ಟೈನ್ಗಾಗಿ ಲಕ್ಷಾಂತರ ಇರಾನಿಯನ್ನರು ರ್ಯಾಲಿ ನಡೆಸಿದ್ರು. ಪ್ಯಾಲೆಸ್ಟೈನಿಯನ್ ಉದ್ದೇಶಕ್ಕೆ ಒಗ್ಗಟ್ಟನ್ನು ವ್ಯಕ್ತಪಡಿಸಲು ಮತ್ತು ಈ ಪ್ರದೇಶದಲ್ಲಿ ಅಮೆರಿಕ ಮತ್ತು ಇಸ್ರೇಲಿ ಕ್ರಮಗಳನ್ನು ಖಂಡಿಸಲು ನಡೆಸುವ ವಾರ್ಷಿಕ ಕಾರ್ಯಕ್ರಮವಾದ ಅಂತಾರಾಷ್ಟ್ರೀಯ ಅಲ್ ಕುದ್ಸ್ ದಿನವನ್ನು ಆಚರಿಸಲು ಲಕ್ಷಾಂತರ ಇರಾನಿಯರು ದೇಶಾದ್ಯಂತ ಬೀದಿಗಿಳಿದ್ರು. ಇಸ್ರೇಲಿ ಬಾಂಬ್ ದಾಳಿಯಿಂದ ಬೈರುತ್ನಲ್ಲಿ ದಟ್ಟವಾದ ಕಪ್ಪು ವಿಷ ಹೊಗೆ. ಮಾರ್ಚ್ 2ರಿಂದ ಇಸ್ರೇಲ್ ಬೈರುತ್, ದಕ್ಷಿಣ ಲೆಬನಾನ್ ಮತ್ತು ಬೆಕಾ ಕಣಿವೆಯ ಮೇಲೆ ಬಾಂಬ್ ದಾಳಿ ನಡೆಸುತ್ತಿದ್ದು ನೂರಾರು ಜನರನ್ನು ಕೊಂದು ಲಕ್ಷಾಂತರ ಜನರನ್ನು ಸ್ಥಳಾಂತರಿಸಿದೆ. ಇಸ್ರೇಲ್ ಹಿಜ್ಬುಲ್ಲಾವನ್ನು ಗುರಿಯಾಗಿಸಿಕೊಂಡಿದೆ ಎಂದು ಹೇಳಿಕೊಂಡಿದೆ. ಆದಾಗ್ಯೂ ಕೊಲ್ಲಲ್ಪಟ್ಟವರಲ್ಲಿ ಕನಿಷ್ಠ 98 ಮಕ್ಕಳು ಎಂದು ವರದಿಯಾಗಿದೆ. ಕುವೈತ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯ ಮೇಲೆ ಇರಾನ್ ಡ್ರೋನ್ ದಾಳಿ. ಕಳೆದ 24 ಗಂಟೆಗಳಲ್ಲಿ ಕುವೈತ್ನಲ್ಲಿ ಅಮೆರಿಕದ ಮಿಲಿಟರಿ ನೆಲೆಯ ಮೇಲೆ ಇರಾನ್ ನಡೆಸಿದ ದಾಳಿಯ ನಂತರ ಗಾಯಗೊಂಡ ರಾಷ್ಟ್ರೀಯ ಗಾರ್ಡ್ನ 7 ಸದಸ್ಯರು ಸಾವನ್ನಪ್ಪಿದ್ದಾರೆ. ರಿಯಾದ್ನ ರಾಜತಾಂತ್ರಿಕ ಕ್ವಾರ್ಟರ್ ಬಳಿ ಡ್ರೋನ್ ಹೊಡೆದುರುಳಿಸಲಾಗಿದೆ. ರಿಯಾದ್ನಲ್ಲಿರುವ ರಾಜತಾಂತ್ರಿಕ ಕ್ವಾರ್ಟರ್ ಸಮೀಪಿಸಲು ಪ್ರಯತ್ನಿಸುತ್ತಿದ್ದಾಗ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ ಎಂದು ಸೌದಿ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಮಧ್ಯ ಮತ್ತು ಪೂರ್ವ ಪ್ರದೇಶಗಳಲ್ಲಿ 8 ಡ್ರೋನ್ಗಳನ್ನು ವಾಯು ರಕ್ಷಣಾ ಪಡೆಗಳು ಹೊಡೆದುರುಳಿಸಿದೆ ಎಂದು ಅದರ ವಕ್ತಾರರು ಈ ಹಿಂದೆ ಹೇಳಿಕೆ ನೀಡಿದ್ದಾರೆ. ಗಲೀಲಿಯಲ್ಲಿ ರಾಕೆಟ್ ದಾಳಿಗೆ ಗಾಯಗೊಂಡವರ ಸಂಖ್ಯೆ 80ಕ್ಕೆ ಏರಿಕೆ. ಗಲೀಲಿ ಮೇಲೆ ರಾಕೆಟ್ ಬಿದ್ದ ನಂತರ ಗಾಯಗೊಂಡವರ ಸಂಖ್ಯೆ 80ಕ್ಕೆ ಏರಿದೆ ಎಂದು ಇಸ್ರೇಲಿ ಮಾಧ್ಯಮಗಳು ಹೇಳುತ್ತಿವೆ. ಹೈಫಾ ನಗರದ ಬಳಿ ಕಿರಿಯಾತ್ ಟಿವೋನ್ ಪಟ್ಟಣದ ಕಟ್ಟಡಕ್ಕೆ ಕ್ಷಿಪಣಿ ಬಡಿದು ಕಟ್ಟಡಕ್ಕೆ ಹಾನಿಯಾಗಿದೆ.